ಯಾರೇ ಬಂದ್ರು ಕೂಡ ಡಿ ಕೆ ಸುರೇಶ್ ಅವರನ್ನ ಅಲ್ಗಾಡ್ಸಕ್ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಾನೇ ಬಂದು ನೋಡಿ ಬಿಜೆಪಿ ಮೈನಾರಿಟಿ ಲೀಡರ್ಗೆ ಸೊ ಅದು ಓಪನ್ ಆಗಿ ಹೇಳ್ತೀನಿ, ಡಿ ಕೆ ಸುರೇಶ್ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಈಗ ಹಾಗಾದ್ರೆ ಯಾರಾಗ್ಬೇಕು ಮುಂದಿನ ಪ್ರಧಾನಿ ಸರ್? ಪ್ರಧಾನಿ ಅಂದ್ರೆ ರಾಹುಲ್. ಮೋದಿ ಅವರು ಯಾಕೆ ಪ್ರಧಾನಿ ಆಗಬಾರ್ದು? ಮೇಡಮ್ 2 ಸರಿ ಚಾನ್ಸ್ ಕೊಟ್ಟಿದ್ದೀವಿ. ಪ್ರತಿಯೊಂದಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಬಂದ್ಬಿಟ್ಟು ಒಳ್ಳೇದೇ ಮಾಡಿದೆ, ಕೆಟ್ಟದಂತೂ ಮಾಡಿದ್ ನನ್ ಕಣ್ಣು ಕಾಣಿಸ್ತಿಲ್ಲ. ಇವಾಗ ನೀವು ದೇವಸ್ಥಾನ ಮತ್ತೆ ಬಂದ್ಬಿಟ್ಟು ಸ್ಟ್ಯಾಚು ಇಟ್ಕೊಂಡು ನೀವು ಏನ್ ಮಾಡ್ತೀರಾ? ನಾನು ಪಬ್ಲಿಕ್ ಈ ತರ ಮಾಡಿದೀನಿ, ಪಬ್ಲಿಕ್ ಬಂದ್ಬಿಟ್ಟು ಹೆಲ್ಪ್ ಮಾಡಿದೀನಿ ಅಂತ ಒಂದೇ ಒಂದು ರೀಸನ್ ಅಲ್ಲಿ 7 ಲಕ್ಷ ಜನರಿಗೆ ನಿರುದ್ಯೋಗಿಗೆ ಬಂದು ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಏನ್ ಮಾಡ್ಕೊಡಿ? ನಾನು ಓದಿದ್ದೀನಿ, ನಾನು ಆಟೋ ಓಡಿಸ್ತಾ ಇದ್ದೀನಿ. ಯಾರು ಪೊಲಿಟಿಕಲ್ ಇದ್ದಾರೋ ಇವರೆಲ್ಲ ಫ್ರಾಡ್ಸ್. ಇವಾಗ 2,000 ಪಬ್ಲಿಕ್ ಇವ್ರು ಬೇಡ ಅನ್ನಕ್ಕೆ ಇವ್ರು ಯಾರು ಮೇಡಮ್? ಪಬ್ಲಿಕ್ ಬಂದು ಹೇಳಿದ್ದಾರೆ ಇವತ್ತು ನಮ್ಗೆ 2,000 ಬೇಡ ಅಂತ. ಎಲೆಕ್ಷನ್ ಟೈಮಲ್ಲಿ ಕೈ ಮುಗಿದ್ಬಿಟ್ಟು ದಯವಿಟ್ಟು ಓಟ್ ಹಾಕ್ರಿ, ನಾ ನಿಮ್ಮ ಮನೆ ಮಗ ಅದು ಇಂದ ಡೈಲಾಗ್ ಹೊಡಿತಾರೆ. ಸತ್ತೋದ್ರು ಬಂದ್ಬಿಟ್ಟು ಅವ್ರ ಮನೆ ಹತ್ರ ಮಕ್ಕ ತೋರ್ಸಕ್ ಹೋಗಲ್ಲ ಇವರು. ಗ್ಯಾರಂಟಿಗಳಾಗಿರ್ಬಹುದು, ಭಾಗ್ಯಗಳಾಗಿರ್ಬಹುದು ನಿಮ್ಗೆ ಇಷ್ಟ ಆಗಿದೆಯಾ? ಮೇಡಮ್ ನನ್ಗೆ ಇಷ್ಟ ಆಗಿದೆಯಲ್ಲೋ ಗೊತ್ತಿಲ್ಲ, ಯಾರು ತಗೊಂಡವ್ರು ಅವ್ರಿಗಂತೂ ಇಷ್ಟ ಆಗಿದೆ. ಬಂದ್ಬಿಟ್ಟು ಅವ್ನು 3,000 ಸಿಕ್ತಿ ಅಂದ್ರೆ ಅವ್ರ ಮನೇಲಿ ಏನು ಕಷ್ಟ ಇದೆಯೋ ಅದು ಅವ್ನಿಗೆ ಗೊತ್ತಿರ್ತದೆ. ನನ್ನ ಲೆಕ್ಕಾಚಾರದಲ್ಲಿ ಓಕೆ ಗುಡ್. ನಾವು ಇಲ್ಲಿ ಸಿಟಿದೇ ನಮ್ದೇ ನಮ್ಗೆ ಗೊತ್ತು. ಅದೇ ಹಳ್ಳಿ ಕಡೆ ಬಂದ್ಬಿಟ್ಟು 2 ಹೊತ್ತು ಊಟ ಸಿಕ್ಕದೆ ಸಾಕು ಅಂತ ಕಾಯ್ತಾ ಇರ್ತಾರೆ. ನಾವಿವತ್ತು RR ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಮಾಳ್ಗಳ ನಾಗರಭಾವಿಯಲ್ಲಿ ಇದ್ದೀರಿ. ಅಲ್ಲಿ ಜನಗಳು ಏನ್ ಹೇಳ್ತಾರೆ, ಅಲ್ಲಿರುವಂತಹ ಎಂಪಿಗಳು ಆಗಿರಬಹುದು, MLA-ಗಳಾಗಿರಬಹುದು, ನಿಜಕ್ಕೂ ಅಭಿವೃದ್ಧಿ ಕೆಲಸವನ್ನ ಮಾಡ್ತಿದ್ದಾರಾ ಇವತ್ತು, ಅಥವಾ ಈ ಒಂದು ಎಲೆಕ್ಷನ್ ನಲ್ಲಿ, ಲೋಕಸಭಾ ಎಲೆಕ್ಷನ್ ನಲ್ಲಿ ಜನರ ಒಲವು ಯಾರ ಕಡೆಗೆ ಇದೆ ಅನ್ನೋದ್ರ ಬಗ್ಗೆ ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ ಸರ್. ಇಲ್ಲಿನ MPಗಳು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರಾ? ಹೌದು, ಬಹುಶಃ ಚೆನ್ನಾಗಿ ಮಾಡಿದ್ದಾರೆ. ಓಕೆ, 2 ಸರಿ ಬಂದ್ಬಿಟ್ಟು ಗೆದ್ದಿದ್ದಾರೆ. 2 ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಇಲ್ಲಿ MLA ಆದವರು ಫಸ್ಟ್ ಕಾಂಗ್ರೆಸ್ಸಲ್ಲಿ ಇದ್ದರು, ಇವಾಗ ಮತ್ತೆ BJP ಇದ್ದಾರೆ. ಸೊ ಅವಾಗ ಅವ್ರು ಯಾವತ್ತು 10 ವರ್ಷದಿಂದ ಏನಿದ್ದಾರೋ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ ಸರ್. ಡಿ ಕೆ ಸುರೇಶ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಹೌದು, ಮಾಡ್ತಾ ಇದ್ದಾರೆ. ಓಕೆ, ಯಾವ ರೀತಿಯ ಅಭಿವೃದ್ಧಿ ಆಗಿದೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ? ಈ ಒಂದು ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆಯಿಂದ ಹಿಡಿದು ರೋಡಿನ ಸಮಸ್ಯೆಯಿಂದ ಹಿಡಿದು ಏನೇನಿತ್ತು ಪ್ರತಿಯೊಂದು ಮಾಡಿದ್ದಾರೆ. ಮುಂಚೆ 10 ವರ್ಷದಿಂದ ಮುಂಚೆ ಯಾವುದೂ ಇರಲಿಲ್ಲ. ಆದರೆ ಇವ್ರು ಬಂದ ಮೇಲೆ ಈ ನೀರಿಂದು, ಕುಡಿಯೋ ನೀರಿನ ಸೌಲಭ್ಯದಿಂದ ಹಿಡಿದು, ರಸ್ತೆಯಿಂದ ಹಿಡಿದು ಪ್ರತಿಯೊಂದು ಕಾಮಗಾರಿನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ. ಓಕೆ ಸರ್, ಇವಾಗ ಲೋಕಸಭಾ ಎಲೆಕ್ಷನ್ 2024ರ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವರಿಗೆ ಟಿಕೆಟ್ ಈಗ ಆಲ್ರೆಡಿ ಅನೌನ್ಸ್ ಆಗಿದೆ. ಬಿಜೆಪಿಯಿಂದ ಹೆಸರುಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಜನಸೇವೆಯನ್ನ ಮಾಡ್ತಾ ಇರುವಂತವರು, ಜಯದೇವದಲ್ಲಿ ತಮ್ಮ ಕೆಲಸವನ್ನ ಮಾಡಿರುವಂತವರು, ಅಥವಾ ಜನಪ್ರಿಯ ವ್ಯಕ್ತಿಗಳು ಹೌದು, ಸಮಾಜ ಸೇವಕರು ಕೂಡ ಹೌದು, ಅವರಿಗೆ ಟಿಕೆಟ್ ಕೊಡಬಹುದು ಅನ್ನುವಂತಹ ಒಂದು ಮಾತುಕತೆಗಳು ಕೇಳಿ ಬರ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ ಸರ್, ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಬೇಡವಾ? ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾ? ಮೇಡಮ್, ತೆಗೆದುಕೊಳ್ಳೋದು ಅದು ಅವ್ರ ಮೇಲೆ. ಯಾಕಂದರೆ ಅವ್ರು ಯಾರು ಏನು ಅಂತ ನಮಗೆ ಅಷ್ಟೊಂದು ಗೊತ್ತಿಲ್ಲ. ಇವಾಗ ನಮಗೆ ಗೊತ್ತಿರೋಂಗೆ ಡಿ ಕೆ ಸುರೇಶ್ ಅವರು ತುಂಬ ಕೆಲವು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇಲ್ಲಿದೆ ಅಂತಲ್ಲ, ಈ ಸುತ್ತಮುತ್ತಲು ಏರಿಯಾದಲ್ಲಿ ತುಂಬ ಒಳ್ಳೆ ಕೆಲಸ ಆಗಿದೆ. ಸೊ ಜನ ಬಂದ್ಬಿಟ್ಟು ಅವ್ರ ಕಡೆ ಏನು ಮಾಡ್ತೀವಿ. ಇನ್ನೊಂದು ನಾವು ಕೇಳ್ಪಟ್ಟಂಗೆ JDS ಮತ್ತು BJP ಒಂದಾಗ್ತಿದೆ, ಮೈತ್ರಿ ಆಗ್ತಿದೆ ಅಂತ ವಿಷಯ ಬಂದಿದೆ. ಸೊ ನೋಡೋಣ ಅವ್ರ ಕಡೆ ಯಾರು ಬೆಂಬಲ ಕೊಡ್ತಾರೆ, ಇವ್ರು ಮಾಡಿರೋ ಕೆಲಸಕ್ಕೆ ಯಾರು ಬೆಂಬಲ ಕೊಡ್ತಾರೆ ನೋಡಬೇಕಷ್ಟೆ. ಅಲ್ಲ ಸರ್, ಅವರು ಡಾಕ್ಟರ್ ಆಗಿದ್ದವರು, ಹಾಗೆ ಸಮಾಜ ಸೇವೆಯನ್ನ ಮಾಡಿರುವಂತಹ ವ್ಯಕ್ತಿ ಆಗಿದ್ದಾರೆ ಅವರು. ಸೊ ಅವರಿಗೆ ಟಿಕೆಟ್ ಕೊಟ್ಟರೆ, ಇಲ್ಲಿ ಡಿ ಕೆ ಸುರೇಶ್ ಅವರಿಗೆ ಟಿಕೆಟ್ ಅವರು ಈಗ ಆಲ್ರೆಡಿ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ಸಿಂದ, ಅವರಿಗೆ ಏನಾದರೂ ಪೆಟ್ಟು ಬೀಳಬಹುದಾ ಈ ಒಂದು ಕಾರಣಕ್ಕೋಸ್ಕರ? ಯಾವುದೇ ಕಾರಣಕ್ಕಿಲ್ಲ. ಓಕೆ ಸರ್, ಈಗ ಹಾಗಾದರೆ ಯಾರಾಗಬೇಕು ಮುಂದಿನ ಪ್ರಧಾನಿ ಸರ್? ಪ್ರಧಾನಿ ಅಂದರೆ ರಾಹುಲ್ ಸಾಕು. 2 ಸತಿ ಮೋದಿಯವ್ರು ಚಾನ್ಸ್ ಕೊಟ್ಟಿದ್ದೀವಿ, 3ನೇ ಸರಿ ರಾಹುಲ್ ಅವ್ರು ನೋಡೋದು ಬೆಟರ್. ಸರ್, ಕಾಂಗ್ರೆಸ್ ಅಂತ ಹೇಳಿದ್ರೆ ನೀವು ರಾಹುಲ್ ಗಾಂಧಿ ಅವರು ಇದ್ದಾರೆ, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಯಾಕೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆಗ್ಬಾರ್ದು? ಯಾರಾದರೂ ಓಕೆನೆ, ಅದರಲ್ಲಿ ತೊಂದರೆ ಇಲ್ಲ. ಅದರಲ್ಲಿ ರಾಹುಲೇ ಆಗ್ಬೇಕಂತ ಏನಿಲ್ಲ, ಮಲ್ಲಿಕಾರ್ಜುನ್ ಆಗ್ಬೇಕಂತ ಇಲ್ಲ. ಬಟ್ ಯಾರಾದ್ರೂ ಏನು ಒಳ್ಳೇದಾದ್ರೆ ಸಾಕು. ಸರ್, ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಮೋದಿ ಅವರು ಯಾಕೆ ಪ್ರಧಾನಿ ಆಗಬಾರ್ದು? ಮೇಡಮ್ 2 ಸರಿ ಚಾನ್ಸ್ ಕೊಟ್ಟಿದ್ದೀವಿ ಆಲ್ರೆಡಿ. ಬಂದ್ಬಿಟ್ಟು ಇವಾಗ ಎಲ್ಲ ನಿಮ್ಗೆ ಗೊತ್ತಿರೋಂಗೆ ಪ್ರತಿಯೊಂದು ವಿಷಯದಲ್ಲಿ ಬಂದ್ಬಿಟ್ಟು ಇಲ್ಲ, ಅದು ಮೇಲ್ಗಡೆನೇ ಆಗಿರೋದು, ಕೆಳಗಡೆ ಅಂತ ಯಾವುದಾಗಿಲ್ಲ. ನೀವು ಪೆಟ್ರೋಲಿಂದ ಹಿಡ್ದು ಪ್ರತಿಯೊಂದು ವಿಷಯದಲ್ಲಿ ಬಂದ್ಬಿಟ್ಟು ಬೆಲೆ ಏರಿಕೆನೇ ಆಗಿದೆ, ಕಮ್ಮಿ ಅಂತೂ ಯಾವುದಕ್ಕೂ ಆಗಿಲ್ಲ. ನಿಮ್ಗಾಗ್ಬೋದು ನಂಗಾಗ್ಬೋದು. ಇವಾಗ ನಾನು ಗಾಡಿ ಓಡಿಸ್ತಾ ಇದ್ದೀನಿ, 36 ರೂಪಾಯಿ ಇತ್ತು ಗ್ಯಾಸು, ಇವತ್ತು 66 ರೂಪಾಯಿ ಆಗಿದೆ. ಸೊ 30 ರೂಪಾಯಿ ನಾನು ಎಕ್ಸ್ಟ್ರಾ ಕಟ್ತಾ ಇದ್ದೀನಿ. ಮನೆಯಿಂದ ಹಿಡ್ದು ದವಸಧಾನೆಯಿಂದ ಹಿಡ್ದು ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದೇ ಟ್ರಾವೆಲ್ಸಿಂದ ಹಿಡ್ದು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇವಾಗ ನೀವು ಬಂದ್ಬಿಟ್ಟು ಆ ಥರ ಲೆಕ್ಕಾಚಾರಕ್ಕೆ ಹೋದರೆ ಪ್ರತಿಯೊಂದು ಇವಾಗ ಜನರಿಗೆ 10 kg ಅಕ್ಕಿಯಿಂದ ಹಿಡ್ದು ಮಹಿಳೆಯರು ಬಂದ್ಬಿಟ್ಟು ಬಸ್ಸಿಂದ, ಅದು ನಮ್ಗೆ ಏಟ್ ಆಗಿರ್ಬೋದು. ಬಟ್ ನಮ್ಮ ಮನೆಯವ್ರಿಗೆ ತೊಂದರೆಯಿಂದ ಬಂದ್ಬಿಟ್ಟು ಅವ್ರು ಪಾರಾಗಿದ್ದಾರೆ. ಪ್ರತಿಯೊಂದಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಬಂದ್ಬಿಟ್ಟು ಒಳ್ಳೇದೇ ಮಾಡಿದೆ, ಕೆಟ್ಟದಂತೂ ಮಾಡಿದ್ದು ನನ್ನ ಕಣ್ಣು ಕಾಣಿಸ್ತಿಲ್ಲ. ಮೋದಿಯವ್ರು ಬಂದ್ಬಿಟ್ಟು ಆಯಿತು ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಓಕೆ ಓಪನಾಗಿ ಒಪ್ಕೊತೀನಿ. ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಒಪ್ಕೊತೀನಿ, ಸ್ಟ್ಯಾಚ್ಯೂಗಳು ಕಟ್ಟಿಸ್ತಾ ಇದ್ದಾರೆ ಒಪ್ಕೊತೀನಿ. ಅದನ್ನು ಬಂದ್ಬಿಟ್ಟು ಹಾಸ್ಪಿಟಲ್ಲು, ಗೌರ್ಮೆಂಟ್ ಸ್ಕೂಲು, ಪಬ್ಲಿಕ್ ಏನಾಗಬೇಕು ಅದನ್ನು ಮಾಡಿದ್ರೆ ತಾನೇ ಬೆಟರು. ಇವಾಗ ನೀವು ದೇವಸ್ಥಾನ ಮತ್ತು ಬಂದ್ಬಿಟ್ಟು ಸ್ಟ್ಯಾಚ್ಯೂ ಇಟ್ಕೊಂಡು ನೀವು ಏನು ಮಾಡ್ತೀರಾ?
ಸರ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ 70 ವರ್ಷಗಳವರೆಗೂ ಕೂಡ ಕಾಂಗ್ರೆಸ್ ಆಡಳಿತವನ್ನ ಮಾಡ್ಕೊಂಡೇ ಬಂದಿದೆ. ಸೊ ಅದೊಂದು 70 ವರ್ಷದಲ್ಲಿ ನಿಮ್ಗೆ ಯಾವ್ದು ಅಷ್ಟೊಂದು ಇಷ್ಟ ಆಗಿದೆ, ಅವರ ಅಭಿವೃದ್ಧಿ ಕೆಲಸಗಳು ಅಷ್ಟೊಂದು ಇಷ್ಟ ಆಗಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದೀನಿ ಅಂತ ಹೇಳ್ತಿದ್ದೀರಲ್ವಾ? ಸೊ ಅಷ್ಟೊಂದು ಇಷ್ಟ ಯಾವ್ದಾಗಿದೆ? ಮೇಡಮ್ ಇವಾಗ ನಾನು ಹೇಳ್ತೀನಿ 70 ವರ್ಷದಲ್ಲಿ ಕಾಂಗ್ರೆಸ್ ನನಗೆ ಗೊತ್ತಿರೋಂಗೆ ಪ್ರತಿಯೊಂದು ಮಾಡಿದೆ. ನಮ್ಮ ದೇಶಕ್ಕೆ ಏನು ಬೇಕಾಗಿತ್ತು, ಹಾಸ್ಪಿಟಲ್ಸ್, LIC, ಪ್ರತಿಯೊಂದು ನಿಮಗೆ ಟ್ರೈನಿಂದ ಹಿಡಿದು ಪ್ರತಿಯೊಂದು ಅವ್ರು ಮಾಡಿದ್ದಾರೆ. ಇವರು ಅದನ್ನು ಮಾರ್ಕೊಂಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು 67 ವರ್ಷದಲ್ಲಿ ಎಷ್ಟು ಸಾವಿರ ಸಾಲ ಇದು ಮಾಡಿದರು? 68,000 crores ಸಾಲ ಮಾಡಿದ್ದು ಅಲ್ವಾ ಮೇಡಮ್? 67 ಇಯರ್ಸಲ್ಲಿ. ಇವ್ರು 9 ಇಯರ್ಸಲ್ಲಿ ಎಷ್ಟು ಮಾಡಿದ್ದಾರೆ? 1,22,000 crores ಸಾಲ ಮಾಡಿದ್ದಾರೆ. ದುಡ್ಡು ಎಲ್ಲಿ ಮಾಡಿದ್ದಾರೆ ಮೇಡಮ್? ನಾನು ಒಂದು ಕೇಳ್ತೀನಿ, ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ದು ಒಂದು ಸ್ಟ್ಯಾಚು ನಿಲ್ಲಿಸಿದ್ದಾರೆ, ಕೆಂಪೇಗೌಡದ ಒಂದು ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಅದನ್ನು ಬಿಟ್ಟು ರಾಮ ಮಂದಿರ ಒಂದು ಕಟ್ಟಿದ್ದಾರೆ. ಅದನ್ನು ಬಿಟ್ಟು ಬೇರೆ ಏನು ಮಾಡಿದ್ದಾರೆ ಪಬ್ಲಿಕ್ಗೆ? ಏನು ಮಾಡಿ ಪಬ್ಲಿಕ್ ಇಂಥದ್ದು ಮಾಡಿದ್ದಾರೆ, ಆಯಿತು ನಾನು ಪಬ್ಲಿಕ್ ಈ ಥರ ಮಾಡಿದ್ದೀನಿ, ಪಬ್ಲಿಕ್ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ದೀನಿ ಅಂತ ಒಂದೇ ಒಂದು ರೀಸನಲ್ಲಿ ಆಯಿತು. ಅದೇನು ನಿರುದ್ಯೋಗಿಗಳಿಗೆ ಬಂದ್ಬಿಟ್ಟು ಪ್ರತಿ ವರ್ಷ 7 ಲಕ್ಷ ಜನರಿಗೆ ನಿರುದ್ಯೋಗಿಗೆ ಬಂದು ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಎಜುಕೇಷನ್ ಮಾಡಿದವ್ರು ಇವತ್ತು ಬಂದ್ಬಿಟ್ಟು ರೋಡಲ್ಲಿ ಬಂದ್ಬಿಟ್ಟು ಏನೇನು ಮಾಡ್ತಾಯಿದ್ದಾರೆ ಅಂತ ನಿಮಗೂ ಗೊತ್ತು. ಏನು ಮಾಡಿಕೊಡಿ? ನಾನು ಓದಿದ್ದೀನಿ, ನಾನು ಆಟೋ ಓಡಿಸ್ತಾ ಇದ್ದೀನಿ. ಏನು ಮಾಡಿಕೊಟ್ಟಿದ್ದಾರೆ? ಹ್ಯಾಸ್ ಎ ಕಾಮನ್ ಮ್ಯಾನ್ಗೆ ಏನಂತ ಬಂದ್ಬಿಟ್ಟು ಒಂದು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಒಂದೇ ಒಂದು ಎಕ್ಸಾಂಪಲ್ ಕೊಡಲಿ, ನಾನು ಹ್ಞೂ ಅಂತ ಒಪ್ಕೊತೀನಿ. ನನಗೆ ಆಯಿತು, ನನಗೆ ರಾಹುಲು ಬೇಡ, ಸೋನಿಯಾ ಗಾಂಧಿನೂ ಬೇಡ, ಯಾರ್ಯಾರೂ ಬೇಡ. ಇವರಿಂತ ನಾನು ಪಬ್ಲಿಕ್ ಈ ಥರ ಮಾಡಿದ್ದೀನಿ, ನಾನು ಪಬ್ಲಿಕ್ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳಿ, ನಾನು ಪ್ರತಿ ವರ್ಷ ಅವ್ರಿಗೆ ಓಟ್ ಹಾಕ್ತೀನಿ. ಸರ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ INDIA ಅಲ್ಲಿರುವಂತಹ ಮೈತ್ರಿಕೂಟದಲ್ಲಿ ಅಥವಾ ಆ ಒಂದು ಒಕ್ಕೂಟದಲ್ಲಿ ಈಗ ಆಲ್ರೆಡಿ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಓಕೆನಾ? ತುಂಬಾ ಪ್ರಬಲ ನಾಯಕರೆಲ್ಲ BJPಗೆ ಹೋಗ್ತಾ ಇದ್ದಾರೆ. ಓಕೆ, ಕಾಂಗ್ರೆಸ್ಗೂ ಬರ್ತಾ ಇದ್ದಾರೆ ಅದೇ ಥರ. ಇವಾಗ ಹೇಳ್ತೀನಿ ಕೇಳ್ರಿ ಮೇಡಮ್, ಪಕ್ಷ ಅನ್ನೋದು ಇವ್ರದ್ದು ಯಾವ ಥರ ಗೊತ್ತಾ? ಜಗದೀಶ್ ಶೆಟ್ಟರ್ ಅವ್ರು ಸೀಟ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಕೊಡು ಬಂದರು, ಸೋತರು. ಮತ್ತು ಇವಾಗ ಬಂದ್ಬಿಟ್ಟು MP ಎಲೆಕ್ಷನ್ ಅಂತ ಹೇಳಿದ್ರು, ಮತ್ತೆ ಹೋದ್ರು, ಅಲ್ಲೇ ಓಡೋದ್ರು. ಮೇಡಮ್ ನಾನು ಬಂದ್ಬಿಟ್ಟು ಪೊಲಿಟಿಕಲ್ ಮೆಂಬರ್ನ ನಂಬೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರದ್ದೇನಂದರೆ ಅವ್ರು ದವಸ ಧಾನ್ಯ ಬೆಳೆಸ್ಬೇಕಂದ್ರೆ ಅವ್ರು ಇಲ್ಲೂ ಬರ್ತಾರೆ, ಅಲ್ಲಿಗೂ ಹೋಗ್ತಾರೆ. ನೀವು ಯಾರನ್ನ ಬೇಕಾದ್ರೂ ತೊಗೊಬೋದು. ಸಿದ್ದರಾಮಯ್ಯ ಅವರು JDS ಇಂದ ಬಂದರು, ಕಾಂಗ್ರೆಸ್ ಬಂದರು. ಎಷ್ಟು ಜನ ಆ ಥರ ಮಾಡ್ಕೊಂಡಿಲ್ಲ ಇವರು? ಪಕ್ಷಾಂತರದ ಬಗ್ಗೆ ಏನು ಹೇಳಿ ಮೇಡಮ್ ನಾನು ಹೇಳಬೇಕಂದ್ರೆ ಆ್ಯಸ್ ಎ ನ್ಯಾಚುರಟಾಗಿ ಬಂದ್ಬಿಟ್ಟು ಇವ್ರು ಯಾರು ಪೊಲಿಟಿಕಲ್ ಇದ್ದಾರೋ ಇವರೆಲ್ಲ ಫ್ರಾಡ್ಸ್. ಅವರ ಮನೆ ಕೆಲಸ ಮಾಡ್ಕೊಳಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಬಟ್ ಏನಂದರೆ ಪಬ್ಲಿಕ್ಗೆ ನಾನು ಒಂದು ಹೇಳ್ಬೇಕಂದ್ರೆ ಇಲ್ಲಿಗೆ ಆಯಿತು, DK ಸುರೇಶ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರದ್ದು ಸಪ್ರೇಟ್ ಏನಿರ್ಬೋದು. ಇವಾಗ ಮುನಿರತ್ನ ಬಂದ್ಬಿಟ್ಟು ಅವ್ರು BJP ಇದ್ದಾರೆ MLA. ಅವರು ಬಂದ್ಬಿಟ್ಟು ಏನು ಮಾಡಬೇಕು, ಆ್ಯಸ್ ಎ ಕೊರೋನಾ ಟೈಮಲ್ಲಿ ಅವ್ರು ಮಾಡಿದ ಪಬ್ಲಿಕ್ ಹೆಲ್ಪು ಅದನ್ನು ನಾವು ಇವತ್ತಿಗೆ ಮರಿಬೋಂಗಿಲ್ಲ. ಯಾಕಂದರೆ ಅವರು ಆ ಟೈಮಲ್ಲಿ ರಾಜೀನಾಮೆ ಕೊಟ್ಟಿದ್ರು ಕಾಂಗ್ರೆಸ್ಗೆ. ಅದಾದಮೇಲೂ ಬಂದ್ಬಿಟ್ಟು ಅವ್ರು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಅದಕ್ಕಿಂತ ಮುಂಚೆನೇ ಎಷ್ಟೋ ಜನಕ್ಕೆ ಊಟ ಕೊಟ್ಟರು, ಎಷ್ಟೋ ಜನಕ್ಕೆ ರೇಷನ್ ಕೊಟ್ಟರು. ಆ ಟೈಮಲ್ಲಿ ಎಷ್ಟೋ ಜನ ಬಡವ್ರಿಗೆ ರೇಷನ್ ಅಂಗಡಿ ಇರಲಿಲ್ಲ. ಬಟ್ ಎಷ್ಟೋ ಜನಕ್ಕೆ ಬಂದ್ಬಿಟ್ಟು ಸೋನಾ ಮಸೂರಿ ಅಕ್ಕಿಯಿಂದ ಹಿಡ್ದು ದವಸ ಧಾನ್ಯ ಬೇಳೆ ಪ್ರತಿಯೊಂದು ಕೊಟ್ಟರು. ನಾನು ಅದನ್ನು ಹೇಳ್ತೀನಿ, ಪಬ್ಲಿಕ್ನ ಈ ಥರ ಹೆಲ್ಪ್ ಮಾಡಿರಿ, ಈ ಥರ ಮಾಡಿರಿ. ನೀವು ನಾನು ಪೊಲಿಟಿಕಲ್ ಇದ್ದೀನಿ ಅಂತ ಪೊಲಿಟಿಕಲ್ ಪವರ್ ತೋರ್ಸೋಕ್ಕೋಸ್ಕರ ಮಾಡೋಕ್ಕೋಗ್ಬಿಡ್ರಿ. ಆ್ಯಸ್ ಎ ಜನರಲಾಗಿ ನೀವು ಪಬ್ಲಿಕ್ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿರಿ. ಆ ವಿಷಯದಲ್ಲಿ DK ಸುರೇಶ್ ಅವರು ಓಕೆ, ಮುನಿರತ್ನವರು ಓಕೆ. ಸರ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ BJPಯವರು ಟೀಕೆಯನ್ನ ಮಾಡ್ತಾನೆ ಇದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ. ನಮಗೆ 2,000 ಅಮೌಂಟ್ ಬೇಡಾಗಿತ್ತು ಪಬ್ಲಿಕ್ಗೆ, ಅವರಿಗೆ ನಿರುದ್ಯೋಗ ಸಮಸ್ಯೆಯನ್ನ ದೂರ ಮಾಡಿದ್ರೆ ಸಾಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಟೀಕೆಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ವಿಷಯ ಬಂದು ಫಸ್ಟ್ ಹೇಳಿ, ಇದು BJP ಅಲ್ವಾ ನಿರುದ್ಯೋಗಿಗಳು ಬಂದು ಉದ್ಯೋಗ ಕೊಡ್ತೀನಿ ಅಂತ. 9 ವರ್ಷದಿಂದ ಅವ್ರು ಕೊಟ್ಟಿಲ್ಲ, ಇವ್ರು ಬಂದಿದ್ದು ಒಂದೇ ವರ್ಷಕ್ಕೆ ಇರೋದ ಕೇಳಿದ್ರೆ 9 ವರ್ಷದಿಂದ ಇವ್ರು ಹೇಳಿದ್ರಲ್ಲ ಪ್ರತಿ ವರ್ಷ 7 ಲಕ್ಷ ಮಂದಿ ಬಂದುಬಿಟ್ಟು ನಾವು ಬಂದು ಉದ್ಯೋಗ ಕೊಡ್ತೀವಿ ಅಂತ. ಎಷ್ಟು ಜನ ಕೊಟ್ಟವ್ರು ಇವರು? ನಾನು ಇವಾಗ ಕೇಳ್ತಾ ಇದ್ದೀನಿ, ಇವ್ರು ಎಷ್ಟು ಜನ ಕೊಟ್ಟಿದ್ದಾರೆ? ಇವಾಗ 2,000 ಪಬ್ಲಿಕ್ ಇವ್ರು ಬೇಡ ಅನ್ನೋಕೆ ಇವ್ರು ಯಾರು ಮೇಡಮ್? ಪಬ್ಲಿಕ್ ಬಂದು ಹೇಳಿದ್ದಾರೆ ಇವತ್ತು ನಮ್ಗೆ 2,000 ಬೇಡ ಅಂತ. ಪಬ್ಲಿಕ್ ಆಸ್ ಎ ಲೇಡೀಸ್ ಯಾರೋ ಬಂದ್ಬಿಟ್ಟು ಇಲ್ಲ ನಮ್ಗೆ 2,000 ಬೇಡ, ನಮ್ಗೆ 10 kg ಅಕ್ಕಿ ಬೇಡ, ನಮ್ಮ ಮನೆ ಕರೆಂಟ್ ಫ್ರೀ ಇದು ಬೇಡ, ನಾವು ಕಟ್ಕೊತೀವಿ ಅಂತ ಪಬ್ಲಿಕ್ ಬಂದು ಹೇಳಿದ್ದಾರೆ ಇವ್ರ ಹತ್ರ, BJP ಅವ್ರ ಹತ್ರ ಇಲ್ವಲ್ಲ? ಇವರೇ ಬಂದ್ಬಿಟ್ಟು ಇವರು ಬೇಳೆ ಬೇಯಿಸ್ಕೊಳಕ್ಕೆ ಇವರೇ ಬೇಕು. ಆಯ್ತು, ಒಂದು ಕೆಲಸ ಮಾಡಿರಿ, ಅವ್ರು 2,000 ಕ್ಯಾನ್ಸಲ್ ಮಾಡ್ತಾರೆ, ಇವ್ರ ಕೈಯಿಂದ ಇವ್ರು ಕೊಡೋಕೆ ಹೇಳ್ರಿ, ಇಲ್ಲ ಇವ್ರು ಗೌರ್ಮೆಂಟಿಂದ ಕೊಡೋಕೆ ಹೇಳ್ರಿ. ಯಾಕೆ ಇವ್ರ ಕೈಲಾಗಲ್ವ ಕೊಡೋಕ್ಕೆ? ಇವರು ಬಂದ್ಬಿಟ್ಟು ಪಬ್ಲಿಕ್ ಅಂತ ಕೇಳ್ತಿಲ್ಲ, ಇವ್ರ ಒಳಗಡೆ ಇವ್ರು ಮಾತಾಡ್ಕೊಂತಿದ್ರೆ ಪಬ್ಲಿಕ್ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ಕೇಳಬೇಕು? ಇವ್ರು ಪಬ್ಲಿಕ್ ಬಂದ್ಬಿಟ್ಟು ಒಂದು ಮಾತು ಕೇಳಲ್ಲ. ಅದೇನಂತಾರೆ ಗೊತ್ತಾ, ಒಂದು ಡೈಲಾಗು, ಎಲೆಕ್ಷನ್ ಟೈಮಲ್ಲಿ ಕೈ ಮುಗಿದ್ಬಿಟ್ಟು ದಯವಿಟ್ಟು ಓಟ್ ಹಾಕ್ರಿ, ನಾನು ನಿಮ್ಮ ಮನೆ ಮಗ ಅದರಿಂದ ಡೈಲಾಗ್ ಹೊಡಿತಾರೆ. ಅದಾದ್ಮೇಲೆ ಗೆದ್ದಾದ್ಮೇಲೆ ಅವ್ರ ಮನೆ ಹತ್ರ ಹೋಗ್ತಾರೆ ಇವರು, ಅವ್ರ ಮನೆ ಕಷ್ಟ ಏನಂತ ಕೇಳ್ತಾರೆ ಇವರು. ಸತ್ತೋದ್ರು ಬಂದ್ಬಿಟ್ಟು ಅವ್ರ ಮನೆ ಹತ್ರ ಮಕ್ಕ ತೋರ್ಸೋಕೆ ಹೋಗಲ್ಲ ಇವರು. ಎಲ್ಲ ಬಂದ್ಬಿಟ್ಟು ಆ ರಾಜಕೀಯದಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ಮಾಡ್ತಾರೆ, ಬೇಳೆ ಬೇಯಿಸ್ಕೊಂತಾರೆ. ಇವಾಗ ಅವ್ರು ಗೆದ್ನ ಅವಾಗ ಅವ್ರು ಒಳ್ಳೇದಂತ ಕೇಳ್ತಾರೆ, ಅವ್ನು ಸೋತೋದ್ನ ಅವನ್ನ ಬಿಟ್ಟಾಕ್ತಾರೆ. BJP ಹಾಗೆ JDS ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್ JDS ಬಗ್ಗೆ ಏನಂತ ಹೇಳಿ, ಒಂದು ಟೈಮಲ್ಲಿ ಇಲ್ಲಿರ್ತಾರೆ, ಒಂದು ಟೈಮಲ್ಲಿ ಅಲ್ಲಿ ಓಡೋಗ್ತಾರೆ.
ಅವ್ರಿಗೇನು ಸಿ ಎಮ್ ಸ್ಥಾನ ಬೇಕು. ಸ್ವಲ್ಪ ದಿನ ನಿಮ್ಗೆ ಯಾರು ಸೀಟ್ ಕೊಡ್ತೀನಿ, ನಾನು ಸಿ ಎಮ್ ನಿಮ್ಗೆ ಯಾರು ಪೋಸ್ಟ್ ಕೊಡ್ತೀನಿ ಅಂತ ಆ ಕಡೆ ಓಡೋಗ್ತಾರೆ. ಅವ್ರು ಕಾಂಗ್ರೆಸ್ ಕಡೆಯೂ ಓಡೋಗಿದ್ದಾರೆ, ಬಿ ಜೆ ಪಿ ಕಡೆಯೂ ಓಡೋಗಿದ್ದಾರೆ. ಅಂದರೆ ಅವ್ರು ಏನೇ ಮಾಡೋದು ಸೆಂಟ್ರ್ ಬಂದುಬಿಟ್ಟು ಅದೇ 3 ತಿಂಗಳು 6 ತಿಂಗಳು ಅದೊಂದು ಬೇರೆ ಕಡೆ ಓಡೋಗ್ತಾರೆ. ಅವ್ರಿಗೇನು 30 40 ಸೀಟ್ ತೊಗೊತಾರೆ. ಬಟ್ ನಾನು ಕೆಟ್ಟವ್ರು ಅಂತ ಹೇಳಲ್ಲ, ಅವರು ಒಳ್ಳೆ ಕೆಲಸನ ಮಾಡಿದ್ದಾರೆ. ಬಟ್ ಏನಂದರೆ ಅದನ್ನು ಬಿಟ್ಟು ಆ್ಯಸ್ ಎ ಜನರಾಗಿ ನಾನೇನು ಮಾಡಬೇಕಂತ ಯೋಚನೆ ಮಾಡಿ ಲಾಸ್ಟ್ ಟೈಮ್ ಇತ್ತು ಅವ್ರ ತಮ್ಮ ರೇಣುಕಾ ಅವರಿಂದ ಅವ್ರು ಬಂದ್ಬಿಟ್ಟು ಇಲ್ಲಿದ್ದೇನೋ ಬಂದ್ಬಿಟ್ಟು ಇದು ಮಾಡಿದ್ರು ಅಂತ 12-13 MLAಗಳು ಪಾಸಾದರು, ಸರ್ಕಾರ ಬಿದ್ದೋಯ್ತು. ಅವ್ರು ಅದನ್ನು ಬಿಟ್ಟು ಕರೆಕ್ಟಾಗಿ ಬಂದ್ಬಿಟ್ಟು ಆ ಟೈಮಲ್ಲಿ ಇಲ್ಲ ಆಗೋದಾಗಲಿ ನೀವು ಮಾಡಿರಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರನೇ ಬೀಳ್ತಿರಲಿಲ್ಲ. ಸರ್ಕಾರ ಬೀಳಿಸಿದೆ. ಇವಾಗ ಇಲ್ಲೂ ಬಂದು ಸೇರ್ಕೊಂತಾರೆ. ಇಲ್ಲಿ ಬಂದಾಮೇಲೆ ನಮ್ಗೆ ಈ ಪೋಸ್ಟ್ ಕೊಡಿ ಆ ಪೋಸ್ಟ್ ಕೊಡಿ ಅಂತಾರೆ. ಇವ್ರು ಕೊಡೋಕೆ ಒಪ್ಪಲಿಲ್ಲ ಅಂದರೆ ಮತ್ತೆ ಬಂದ್ಬಿಟ್ಟು ಅಲ್ಲಿಂದ ಬಂದು ಇಲ್ಲಿ ಜಂಪ್ ಹೊಡಿತಾರೆ. ಅಷ್ಟೇ ಆಗೋದು. ಕೊನೆಯದಾಗಿ ಸರ್, ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳಾಗಿರ್ಬಹುದು, ಭಾಗ್ಯಗಳಾಗಿರ್ಬಹುದು, ನಿಮ್ಗೆ ಇಷ್ಟ ಆಗಿದೆಯಾ? ಮೇಡಮ್ ನನಗೆ ಇಷ್ಟ ಆಗಿದೆಯಲ್ಲೋ ಗೊತ್ತಿಲ್ಲ, ಯಾರು ತೊಗೊಂಡವರು ಅವ್ರಿಗಂತೂ ಇಷ್ಟ ಆಗಿದೆ. ನೀವು ತೊಗೊಂಡಿಲ್ವಾ? ನಾನು ತೊಗೊಂಡಿಲ್ಲ ಮೇಡಮ್. ನನಗಂತೂ ಏನು ಅವ್ರು ಜೆಂಟ್ಸ್ಗೆ ಅಂತೂ ಏನು ಕೊಟ್ಟಿಲ್ಲ. ಕೊಟ್ಟಿರೋದು ಬರೀ ಲೇಡೀಸ್ಗೆ ಏನು ಗೃಹಲಕ್ಷ್ಮಿ, ಅಕ್ಕಿ 2 ಲಕ್ಷ ಅಥವಾ 2,000. ಅದಾದಮೇಲೆ ಅದು ಎಜುಕೇಷನು ಡಿಪ್ಲೊಮಾ ಅವ್ರಿಗೆ 1,500, BCom ಓದೋರಿಗೆ 3,000. ಬಟ್ ಅದು ಬೆಟರ್ ಅನ್ಕೊತೀನಿ. ಎಷ್ಟೋ ಜನ ಬಂದ್ಬಿಟ್ಟು ಇವಾಗ ಎಜುಕೇಷನಲ್ಲಿ ಕೆಲಸ ಇಲ್ದಿರೋ ತುಂಬ ಜನ ಇದ್ದಾರೆ. ಪರ್ ಮಂತ್ಗೆ 3,000 ದೊಡ್ಡ ವಿಷಯನೇ. ಅದು ಅವ್ರ ಲೆಕ್ಕ ತುಂಬ ದೊಡ್ಡ ವಿಷಯನೇ. ಒಬ್ಬ ಬಂದ್ಬಿಟ್ಟು ಅವ್ನು 3,000 ಸಿಗ್ತಿದೆ ಅಂದರೆ ಅವ್ರ ಮನೇಲಿ ಏನು ಕಷ್ಟ ಇದೆಯೋ ಅದು ಅವ್ನಿಗೆ ಗೊತ್ತಿರ್ತದೆ. ನನ್ನ ಲೆಕ್ಕಾಚಾರದಲ್ಲಿ ಓಕೆ ಗುಡ್. ಅದ್ರಲ್ಲಿ ಬಂದ್ಬಿಟ್ಟು ಏನು ಇವ್ರು ಹೇಳ್ಬೋದು 10 kg ಅಕ್ಕಿ ಕೊಟ್ಟರೆ ಸೋಂಬೇರಿ ಆಗ್ಬೋದು ಜನ ಅಂತ. ನಾವು ಇಲ್ಲಿ ಸಿಟಿದೇ ನಮ್ಮದೇ ನಮ್ಗೆ ಗೊತ್ತು. ಆದರೆ ಹಳ್ಳಿ ಕಡೆ ಬಂದ್ಬಿಟ್ಟು 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅವ್ರು ನಮ್ಮ ಥರ ಚಿಕನ್ನೇ ಬೇಕು, ಮಟನ್ನೇ ಬೇಕು, ಪಿಜ್ಜಾನೇ ಬೇಕು, ಬರ್ಗರ್ ಬೇಕು ಅಂತ ನೋಡೋರಲ್ಲ. ಅವ್ರು 10 kg ಅಕ್ಕಿ ಸಿಕ್ಕರೆ ದೊಡ್ಡ ವಿಷಯ. ಹಾಗೆ ನನಗೆ ಗೊತ್ತಿರೋಂಗೆ ಒಂದು 20 ದಿನ ಅದು ಅದರ ಗಂಡ ಹೆಂಡತಿ ತಳ್ಕೊತಾರೆ. ಒಳ್ಳೇದು ಅನ್ಕೊತೀವಿ, ಕೆಟ್ಟದಂತೇನಿಲ್ಲ. ನಮಗಂದ್ರೆ ಮೇಡಮ್ ನಾವು ಮಧ್ಯಮ ವರ್ಗದವರು, ನಮ್ಗಂಥದ್ದೇನು ಅನಿಸಲ್ಲ. ನಾವೇನೋ ದುಡಿತೀವಿ, ಏನೋ ಮಾಡ್ತೀವಿ ಪ್ರತಿಯೊಂದು. ಬಟ್ ನಮ್ಗಿಂತ ತೀರಾ ಬಡವರು ಇದ್ದವ್ರಿಗೆ ಅವ್ರಿಗೆ ಅದು ಹಾಗೆ ಆಗುತ್ತೆ. ನಮಗೆ ಬಂದ್ಬಿಟ್ಟು ಅದು 30 ರೂಪಾಯಿ ಸಿಗ್ಬೋದು, ಆದರೆ ಅದೇ 30 ರೂಪಾಯಿ ಅವ್ರಿಗೆ ತುಂಬ ದೊಡ್ಡದು. ಇವಾಗ ನೀವು ಹೇಳೋ ಲೆಕ್ಕಾಚಾರಕ್ಕೆ ನಾವು ಒಂದು ಹೋಟ್ಲಲ್ಲಿ ಅನ್ನ ಸಾಂಬಾರು ತಿನ್ಬೇಕಂದ್ರೆ 40-50 ರೂಪಾಯಿ ಇದೆ ಒಂದು ಪ್ಲೇಟ್ಗೆ ಅಲ್ವಾ? ಅದೇ ನಾನು ತಿನ್ಬೋದು, ಕೂಲಿ ಮಾಡೋನು ಅವ್ನ ಕೈಲಿ ತಿನ್ನೋಕ್ಕಾಗಲ್ಲ. ಅವನೇ ಅದೇ 10 ರೂಪಾಯಿಗೆ ಹೋಗ್ಬಿಟ್ಟು ಇಂದಿರಾ ಕ್ಯಾಂಟೀನಲ್ಲಿ ಒಂದು ಅನ್ನ ಸಾಂಬಾರು ತಿಂತಾನೆ. ಅದೇ 50 ರೂಪಾಯಿಲಿ ಅವನು 5 ಹೊತ್ತು ಊಟ ಮಾಡ್ತಾನೆ. ನಾವು 1 ಹೊತ್ತು ತಿನ್ಬೋದು, ಅವನು 5 ಹೊತ್ತು ತಿಂತಾನೆ. ಸೊ ಅದು ಅಂಥವ್ರಿಗೆ ಕೂಲಿ ಮಾಡೋರಿಗೆ ಅವ್ರಿಗೆಲ್ಲ ಒಂದು ಬೆಟರ್. ಸೊ ಈಗ ಫೈನಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನಿಂದ ಡಿ.ಕೆ. ಸುರೇಶ್ ಅವರು ಟಿಕೆಟ್ ಸಿಕ್ಕಿದೆ ಆಲ್ರೆಡಿ. ಈಗ ಬಿಜೆಪಿ ಅವರು ಪಟ್ಟಿಯನ್ನ ಅಥವಾ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಘೋಷಣೆಯನ್ನ ಮಾಡಬೇಕಾಗಿದೆ. ಬಿಜೆಪಿ ಹಾಗೆ JDS ಮೈತ್ರಿ ಸರ್ಕಾರ ಯಾರೇ ಬಂದರೂ ಕೂಡ ಡಿ.ಕೆ. ಸುರೇಶ್ ಅವರನ್ನ ಅಲ್ಗಾಡ್ಸಕ್ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? 100% ಮೇಡಮ್. ಇನ್ನೊಂದು ಹೇಳ್ತೀನಿ, ನಾನೇ ಬಂದ್ಬಿಟ್ಟು BJP ಮೈನಾರಿಟಿ ಲೀಡರ್ಗೆ. ಸೊ ಆದರೂ ಓಪನ್ ಆಗಿ ಹೇಳ್ತೀನಿ, ಡಿ.ಕೆ. ಸುರೇಶ್ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು.